ಇಡ್ಲಿ ಪ್ರಿಯರಿಗೆ ಆರೋಗ್ಯ ಇಲಾಖೆಯಿಂದ ಶಾಕಿಂಗ್ ನ್ಯೂಸ್. ಇಡ್ಲಿ ತಯಾರಿಕೆಯಲ್ಲಿ ಬಳಸೋ ಪ್ಲಾಸ್ಟಿಕ್ ಬ್ಯಾನ್ ಆಗೇ ಬಿಟ್ಟ. ಶೋರೂಮ್ ಮುಂದೆ ನಿಂತಿದ್ದ ಕಾರುಗಳು ಧಗಧಗ ಚಲಿಸ್ತಾ ಇದ್ದ ಕಾರಿನಲ್ಲಿ ದಿಢೀರ್ ಬೆಂಕಿ. ಚಾಲಕ ಜಸ್ಟ್ ಮಿಸ್. ರಾಯಚೂರಲ್ಲಿ ಪಕ್ಷಿಗಳ ನಿಗೂಢ ಸಾವು. ಹಕ್ಕಿ ಜ್ವರದ ಭೀತಿ. ಜಿಲ್ಲಾಡಳಿತದಿಂದ ಮುನ್ನೆಚ್ಚರಿಕಾ ಕ್ರಮ. ರಾಜಕೀಯ ಹೊಸ ದಾಳ ಉರುಳಿಸಿದ್ದ ಡಿಸಿಎಂ ಡಿಕೆಶಿ. ಡಿಕೆ ಬ್ರಹ್ಮಾಸ್ತ್ರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಪತ್ರಗುಟ್ಟಿ ಹೋಗುತ್ತಾ? ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಬೆಂಗಳೂರಿನ ಆಹಾರ ಪ್ರಿಯರಿಗೆ ಆಹಾರ ಇಲಾಖೆ ಶಾಕಿಂಗ್ ಸುದ್ದಿ ಕೊಟ್ಟಿದೆ. ಅದರಲ್ಲೂ ಇಡ್ಲಿ ಪ್ರಿಯರಿಗೆ ಇದೊಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳಲಾಗಿದೆ. ಇದಕ್ಕೆ ಕಾರಣ ಆಹಾರ ಇಲಾಖೆ ಪರೀಕ್ಷೆಯಲ್ಲಿ ಕಂಡುಬಂದ ಅಂಶ. ಬೆಂಗಳೂರಿನ ಅನೇಕ ಹೋಟೆಲ್ಗಳಲ್ಲಿ ತಯಾರಾಗುವ ಇಡ್ಲಿ ಅಸುರಕ್ಷಿತ ಎಂಬುದು ಆಹಾರ ಇಲಾಖೆಯ ಪ್ರಯೋಗದಿಂದ ಕನ್ಫರ್ಮ್ ಆಗಿದೆ. ಬೆಂಗಳೂರಿನ ವಿವಿಧೆಡೆಗಳಿಂದ ಇಡ್ಲಿ ಮಾದರಿಗಳನ್ನು ಪಡೆದಿದ್ದ ಆಹಾರ ಇಲಾಖೆ ಅವುಗಳನ್ನು ಪ್ರಯೋಗಾಲಯದಲ್ಲಿ ಪರೀಕ್ಷೆಗೊಳಪಡಿಸಿತ್ತು. ಇದೀಗ ಪ್ರಯೋಗಾಲಯದ ವರದಿ ಬಂದಿದ್ದು 35ಕ್ಕೂ ಹೆಚ್ಚು ಇಡ್ಲಿ ಮಾದರಿಗಳು ಅಸುರಕ್ಷಿತ ಎಂಬ ಶಾಕಿಂಗ್ ವಿಚಾರ ಬೆಳಕಿಗೆ ಬಂದಿದೆ. ಇದು ರಸ್ತೆ ಬದಿಯ ಇಡ್ಲಿಯನ್ನು ಖರೀದಿಸಿ ತಿನ್ನುವ ಮೊದಲು 2 ಬಾರಿ ಯೋಚಿಸುವಂತೆ ಮಾಡಿದೆ. ಬೆಂಗಳೂರಿನ ಹಲವೆಡೆ ಇತ್ತೀಚೆಗೆ ಇಡ್ಲಿ ತಯಾರಿಸಲು ಬಟ್ಟೆಯ ಬದಲು ಪ್ಲಾಸ್ಟಿಕ್ ಕವರ್ ಅನ್ನು ಬಳಕೆ ಮಾಡಲಾಗ್ತಿದೆ. ಇಡ್ಲಿ ಮಾಡುವಾಗ ಮಾತ್ರವಲ್ಲದೆ ಆಹಾರವನ್ನ ಬಡಿಸುವಾಗಲೂ ಕೂಡ ಮತ್ತು ಪ್ಯಾಕ್ ಮಾಡುವಾಗಲೂ ಕೂಡ ಪ್ಲಾಸ್ಟಿಕ್ ಬಳಕೆ ಮಾಡಲಾಗ್ತಿದೆ. ಪ್ಲಾಸ್ಟಿಕ್ ಹಾಳೆಯ ಶಾಖಕ್ಕೆ ಒಡ್ಡಿಕೊಂಡು ಹಾನಿಕಾರಕ ವಸ್ತುವನ್ನು ಹೊರಸೂಸ್ತಾ ಇದೆ. ಇದು ಕ್ಯಾನ್ಸರ್ ಕಾರಕವಾಗಿದೆ ಅಂತೇಳಿ ತಜ್ಞರು ಎಚ್ಚರಿಕೆ ಕೊಟ್ಟಿದ್ದಾರೆ. ಇಡ್ಲಿಗೆ ಬಳಸುವ ಪ್ಲಾಸ್ಟಿಕ್ನಿಂದ ಕ್ಯಾನ್ಸರ್ ಬರಬಹುದು ಅಂತೇಳಿ ಆರೋಗ್ಯ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ. ಇದರ ಬೆನ್ನಲ್ಲೇ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ರಿಯಾಕ್ಟ್ ಮಾಡಿದ್ದು, ಯಾವುದೇ ಕಾರಣಕ್ಕೂ ಇಡ್ಲಿ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡಬಾರ್ದು. ಈಗಾಗಲೇ ಪ್ಲಾಸ್ಟಿಕ್ ಬಳಕೆ ಬ್ಯಾನ್ ಆಗಿದೆ. ಅದರಲ್ಲೂ ಆಹಾರದಲ್ಲಿ ಪ್ಲಾಸ್ಟಿಕ್ ಬಳಸುವಂತೆಯೇ ಇಲ್ಲ. ಯಾಕೆಂದ್ರೆ ಪ್ಲಾಸ್ಟಿಕ್ನಲ್ಲಿ ಕಾರ್ಸಿನೋಜೆನಿಕ್ ಎಲಿಮೆಂಟ್ಸ್ ಇದೆ. ಆ ಅಂಶ ಕ್ಯಾನ್ಸರ್ ಉತ್ಪತ್ತಿ ಮಾಡುತ್ತೆ. ಈ ಹಿಂದೆ ಬಾಳೆ ಎಲೆ, ಕಾಟನ್ ಬಟ್ಟೆಯನ್ನು ಹಾಕಿ ಬಳಕೆ ಮಾಡಿ ಇಡ್ಲಿಯನ್ನು ಮಾಡ್ತಾ ಇದ್ರು ಅಂತಲೂ ಕೂಡ ತಿಳಿಸಿದ್ರು. 251 ಕಡೆ ಸ್ಯಾಂಪಲ್ ಅನ್ನು ತೆಗೆದು ಪರೀಕ್ಷೆ ಮಾಡಲಾಗಿದೆ. 52 ಕಡೆಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡಿರುವ ಬಗ್ಗೆ ವರದಿಯಾಗಿದೆ. ಅದರ ವಿರುದ್ಧ ಕ್ರಮ ಆಗುತ್ತೆ, ಜೊತೆಗೆ ಫೈನ್ ಹಾಕುವಂತಹ ಕೆಲಸ ಮಾಡ್ತೇವೆ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಹೇಳಿದ್ರು. ತಕ್ಷಣದಿಂದಲೇ ಇಡ್ಲಿಯಲ್ಲಿ ಪ್ಲಾಸ್ಟಿಕ್ ಕವರ್ ಬಳಕೆ ಬ್ಯಾನ್ ಆಗಲಿದೆ ಅಂತ ಹೇಳಿದ್ರು. ಜೊತೆಗೆ ಪ್ಲಾಸ್ಟಿಕ್ ಬಳಕೆ ಮಾಡಿದ್ರೆ ಕೇಸ್ ಬುಕ್ ಮಾಡಿ ದಂಡ ಹಾಕುವುದಾಗಿ ಸಚಿವ ದಿನೇಶ್ ಗುಂಡೂರಾವ್ ಎಚ್ಚರಿಕೆಯ ಸಂದೇಶ ರವಾನಿಸಿದ್ರು. ಈ 251 ಏನು ಅವರು ಪರೀಕ್ಷೆ ಮಾಡಿರ್ತಕ್ಕಂಥ ಸ್ಥಳಗಳಲ್ಲಿ ಸುಮಾರು 52 ಕಡೆ ಈ ಥರದ ಒಂದು ಪ್ಲಾಸ್ಟಿಕ್ ಅನ್ನು ಉಪಯೋಗಿಸ್ಕೊಂಡು ಅದನ್ನು ಬೇಯಿಸೋದಕ್ಕೆ ಮಾಡ್ತಾ ಇದ್ರು. ಇದು ಅವರು ಮಾಡಬಾರ್ದು. ಅದರಲ್ಲಿ ಕ್ಯಾನ್ಸರ್ ಬರ್ತಕ್ಕಂಥ ಅಂಶಗಳಿರುವಂಥದ್ದಿದೆ. ಮಹೇಂದ್ರ ಕಾರ್ ಶೋರೂಮ್ನ ಮುಂದೆ ನಿಂತಿದ್ದ 4 ಕಾರುಗಳು ಧಗಧಗನೆ ಹೊತ್ತಿ ಉರಿದಿವೆ. ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಯ ಹೊಸೂರಿನಲ್ಲಿ ಘಟನೆ ನಡೆದಿದೆ. ಬಿಸಿಲಿನ ತಾಪಕ್ಕೆ ಕಾರುಗಳಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡಿದೆ ಅಂತ ಶಂಕಿಸಲಾಗಿದೆ. ಇನ್ನು ಅಗ್ನಿಯ ರುದ್ರ ನರ್ತನಕ್ಕೆ ಅಕ್ಕಪಕ್ಕದಲ್ಲಿದ್ದ 4 ಹೊಸ ಕಾರುಗಳು ಸುಟ್ಟು ಕರಕಲಾಗಿದೆ. ಕಾರ್ ಶೋರೂಮ್ಗೆ ಹೊಂದಿಕೊಂಡಂತೆ ಸರ್ಕಾರಿ ಶಾಲೆ ಬೇರೆ ಇತ್ತು. ಕಾರುಗಳಲ್ಲಿ ಬೆಂಕಿ ಕಾಣಿಸಿಕೊಳ್ತಿದ್ದಂತೆ ಶಾಲೆಯಿಂದ ಮಕ್ಕಳು ಹೊರಗೆ ಬಂದಿದ್ದಾರೆ. ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಇನ್ನೊಂದು ಕಡೆ ಚಲಿಸ್ತಾ ಇದ್ದ ಕಾರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿರೋ ಘಟನೆ ಅತ್ತಿಬೆಲೆ ಟೋಲ್ ಬಳಿ ನಡೆದಿದೆ. ಅತ್ತಿಬೆಲೆಯಿಂದ ಹೊಸೂರು ಕಡೆಗೆ ಸ್ವಿಫ್ಟ್ ಕಾರ್ ಚಲಿಸುತ್ತಿತ್ತು. ಟೋಲ್ ಗೇಟ್ನಿಂದ ಸ್ವಲ್ಪ ಮುಂದಕ್ಕೆ ಹೋಗ್ತಿದ್ದಾಗ ಕಾರ್ ಸುಟ್ಟು ಕರಕಲಾಗಿದೆ. ಕೂಡಲೇ ಕಾರ್ನಿಂದ ಹೊರಗಿಳಿದು ಚಾಲಕ ಪ್ರಾಣ ಉಳಿಸಿಕೊಂಡಿದ್ದಾರೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಗುಜರಿ ವಸ್ತುವಿಗೆ ಬೆಂಕಿ ಹೊತ್ಕೊಂಡು ಪಕ್ಕದಲ್ಲೇ ಇದ್ದ ಲಾರಿ ಸಹಿತ ಗುಜರಿ ವಸ್ತುಗಳು ಬೆಂಕಿಗಾಹುತಿಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಗುಣವಂತೆ ಬಳಿ ಘಟನೆ ನಡೆದಿದೆ. ಇದಲ್ಲದೆ ದಟ್ಟ ಹೊಗೆ ಇಡೀ ಪ್ರದೇಶವನ್ನು ಆವರಿಸಿದ್ದು ಹೆದ್ದಾರಿಯ ಕಾಣದ ಸ್ಥಿತಿ ನಿರ್ಮಾಣವಾಗಿತ್ತು. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿ ಪಕ್ಷಿಗಳು ನಿಗೂಢವಾಗಿ ಸಾವನ್ನಪ್ಪಿದ್ದು ಜಿಲ್ಲೆಯಲ್ಲಿ ಹಕ್ಕಿ ಜ್ವರದ ಆತಂಕವನ್ನು ತಂದಿಟ್ಟಿದೆ. ಪಕ್ಕದ ತೆಲಂಗಾಣದಲ್ಲಿ ಕಾಣಿಸಿಕೊಂಡ ಹಕ್ಕಿ ಜ್ವರ ಜಿಲ್ಲೆಗೂ ಕೂಡ ಹರಡಿರುವ ಶಂಕೆ ವ್ಯಕ್ತವಾಗಿದೆ. ಮಾನ್ವಿ ಪಟ್ಟಣ, ರಬಣಕಲ್ ಸೇರಿ ಹಲವೆಡೆ ಪ್ರತಿದಿನ ಪಕ್ಷಿಗಳು ಸಾವನ್ನಪ್ತಾ ಇವೆ. ಪಾರಿವಾಳ, ಕೊಕ್ಕರೆ, ಕಾಗೆ, ಕಿಂಗ್ಫಿಷರ್, ಸುವರ್ಣ ಪಕ್ಷಿ ಸೇರಿ ವಿವಿಧ ಪ್ರಭೇದದ ಪಕ್ಷಿಗಳು ಸಾವನ್ನಪ್ಪಿವೆ. ಕಳೆದ 4-5 ದಿನಗಳಿಂದ ಮಕ್ಸೂದ್ ಅಲಿ ಎಂಬುವರ ತೋಟದಲ್ಲಿ ಪ್ರತಿದಿನ 8ರಿಂದ 10 ಪಕ್ಷಿಗಳು ಸಾವನ್ನಪ್ತಾ ಇದ್ದು ಜನರ ಆತಂಕಕ್ಕೆ ಕಾರಣವಾಗಿದೆ. ಮರದ ಮೇಲಿಂದ ಏಕಾಏಕಿ ಕೆಳಗೆ ಬಿದ್ದು ಕೆಲ ಹೊತ್ತಿನಲ್ಲಿಯೇ ಸಾವನ್ನಪ್ತಾ ಇವೆ. ಕೆಳಗೆ ಬಿದ್ದ ಬಳಿಕ ಕುಡಿಯಲು ನೀರನ್ನ ಇಟ್ಟರೂ ಕೂಡ ಕುಡಿಯದೆ ಪಕ್ಷಿಗಳು ಸಾವನ್ನಪ್ತಾ ಇವೆ. ಪಕ್ಷಿಗಳ ಸಾವಿಗೆ ಕಾರಣ ತಿಳಿಯದೆ ಸ್ಥಳೀಯರಿಗೆ ಹಕ್ಕಿ ಜ್ವರದ ಆತಂಕ ಹೆಚ್ಚಾಗಿದೆ. ಪಶುವೈದ್ಯಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಕಣ್ಮುಂದೆಯೇ ಮರದಿಂದ ಬಿದ್ದ ಪಕ್ಷಿಗೆ ಇಂಜೆಕ್ಷನ್ ಕೊಟ್ಟು ರಕ್ಷಣೆ ಮಾಡಿದ್ದಾರೆ. ಪಕ್ಷಿಗಳ ಸಾವಿಗೆ ನಿಖರ ಕಾರಣ ಗೊತ್ತಾಗ್ತಾ ಇಲ್ಲ. ಮೃತ ಪಕ್ಷಿಯ ಕಳೆಬರಹವನ್ನು ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ಕಳುಹಿಸಿದ್ದಾರೆ. ವರದಿ ಬಂದ ಬಳಿಕ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಪಶುವೈದ್ಯಾಧಿಕಾರಿಗಳು ತಿಳಿಸಿದ್ದಾರೆ. ನಾವಿಲ್ಲಿ ಬಂದು ಪರಿಶೀಲಿಸಿದಾಗ ಕೆಲವೊಂದು 3-4 ಬರ್ಡ್ಸ್ ಡೆತ್ ಆಗಿದ್ವು. ಎಲ್ಲ ಹೋಲ್ ಬಾಡಿನ ಪ್ಯಾಕ್ ಮಾಡಿಬಿಟ್ಟು HNBಗೆ ಪ್ರಯೋಗಾಲಯಕ್ಕೆ ಕಳಿಸ್ತಿದ್ದೀವಿ. ಅದು ರಿಪೋರ್ಟ್ ಬಂದಿತ್ತು ಎಲ್ಲ. ಇದ್ರ ಮೇಲೆ ಮುಂದಿನ ಕ್ರಮ ಎಲ್ಲ ತಾಲೂಕು ಆಡಳಿತ ಎಲ್ಲರೂ ತಗೊಳ್ತಾರೆ. ಹೀಗೆ ಸಾರ್ವಜನಿಕರು ಏನು ಭಯಭೀತಿ ಬೀಳೋದು ಬೇಡ. ಒಂದ್ಸಲ ಅದು ರಿಪೋರ್ಟ್ ಬಂದ ಮೇಲೆ ನಮಗೆಲ್ಲ ಕ್ಲಾರಿಟಿ ಸಿಗುತ್ತೆ.
ಚಿಕ್ಕಬಳ್ಳಾಪುರದ ಹಲವು ತಾಲೂಕುಗಳಲ್ಲಿ ಶಂಕಿತ ಹಕ್ಕಿ ಜ್ವರ ಬಂದಿದೆ. ಹೀಗಾಗಿ ಜಿಲ್ಲಾಡಳಿತ ಹೈ ಅಲರ್ಟ್ ಆಗಿದೆ. ವರದಹಳ್ಳಿಯ 5ಕ್ಕೂ ಹೆಚ್ಚು ಮನೆಗಳಲ್ಲಿ 30 ಕೋಳಿಗಳು ದಿಢೀರನೆ ಸಾವನ್ನಪ್ಪಿದ ಹಿನ್ನೆಲೆ ಸತ್ತ ಕೋಳಿಗಳ ವರದಿ ಜಿಲ್ಲಾಡಳಿತದ ಕೈ ಸೇರಲಿದೆ. ಮೌಖಿಕವಾಗಿ ಇದು ಹಕ್ಕಿ ಜ್ವರ ಅಂತ ಖಚಿತಪಡಿಸಿದ್ದು, ಗ್ರಾಮದಲ್ಲಿ ಸೋಡಿಯಂ ಹೈಪೋಕ್ಲೋರೈಡ್ ದ್ರಾವಣ ಸಿಂಪಡಣೆ ಮಾಡಲಾಗಿದೆ. ಗ್ರಾಮಕ್ಕೆ ಜಿಲ್ಲಾ ಆರೋಗ್ಯಾಧಿಕಾರಿ ಭೇಟಿ ನೀಡಿ ಕೋಳಿ ಸಾವನ್ನಪ್ಪಿದ ಮನೆಯ ನಿವಾಸಿಗಳ ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದ್ದಾರೆ. ಇತ್ತ ಆಶಾ ಕಾರ್ಯಕರ್ತರು ಗ್ರಾಮದ ಮನೆಗೆ ತೆರಳಿ ಸರ್ವೆ ಕಾರ್ಯ ಮಾಡ್ತಾ ಇದ್ದು, ನೆಗಡಿ, ಜ್ವರ, ಕೆಮ್ಮು, ಗಂಟಲು ನೋವು ಲಕ್ಷಣಗಳ ಬಗ್ಗೆ ಸರ್ವೆ ಮಾಡ್ತಿದ್ದಾರೆ. ಜಿಲ್ಲಾಧಿಕಾರಿ ರವೀಂದ್ರ ನೇತೃತ್ವದಲ್ಲಿ ಆರೋಗ್ಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಶಂಕಿತ ಹಕ್ಕಿ ಜ್ವರದ ಬಗ್ಗೆ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳುವಂತೆ ಸೂಚಿಸಿದ್ದಾರೆ. 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೋಳಿಗಳ ಮಾರಾಟಕ್ಕೂ ಬ್ರೇಕ್ ಹಾಕುವ ಬಗ್ಗೆಯೂ ಚಿಂತನೆ ನಡೆಸಿದ್ದಾರೆ. ಅಲ್ಲದೆ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಂಟೋನ್ಮೆಂಟ್ ಝೋನ್ ಮಾಡುವ ಬಗ್ಗೆ ನಿರ್ಧರಿಸಲಾಗುತ್ತಿದೆ. ಗ್ರಾಮದಲ್ಲಿ ಸಸ್ಪೆಕ್ಟೆಡ್ ಬರ್ಡ್ ಫ್ಲೂ ಅಥವಾ ಏವಿಯನ್ ಇನ್ಫ್ಲೂಯೆನ್ಸಾ ಅಂತಕ್ಕಂಥದ್ದು ಒಂದು ಸಸ್ಪೆಕ್ಟೆಡ್ ಕೋಳಿ ಮರಿಗಳಲ್ಲಿ ಬಂದಿರತಕ್ಕಂಥದ್ದು. ಈಗ ಆಲ್ರೆಡಿ ನಮ್ಮ ಆರೋಗ್ಯ ಇಲಾಖೆ ವತಿಯಿಂದ ನಾವು ಇವತ್ತು ಗ್ರಾಮದಲ್ಲಿ ಎಲ್ಲನೂ ಕೂಡ ಸರ್ವೆ ಮಾಡಿಸ್ತಾ ಇದ್ದೀವಿ. ಶನಿವಾರ ರಾತ್ರಿ ಒಂದು 30 ಕೋಳಿಗಳು ಇಲ್ಲಿ ವರದಹಳ್ಳಿ ಊರಲ್ಲಿ ಸಡನ್ ಆಗಿ ಸತ್ತೋಗಿರೋದ್ರಿಂದ ಸ್ಯಾಂಪಲ್ ತಗೊಂಡು ಅದನ್ನು ನಾವು ಲ್ಯಾಬ್ ಕಳಿಸಿದ್ವಿ. ಆ ರಿಸಲ್ಟ್ ಬಂದಮೇಲೆ ಆ ಗೈಡ್ಲೈನ್ಸ್ ಪ್ರಕಾರ ನಾವು ಕ್ರಮ ತಗೊಳ್ಳಿಕ್ಕೆ ಇದು ಮಾಡ್ತೀವಿ. ನಮ್ಮ 40 ಕೋಳಿ ಇದ್ವು. ಶನಿವಾರ ರಾತ್ರಿ ಬಂದು ಎಲ್ಲ ಮನೆ ಮೇಲೆ ರಾತ್ರಿ ಬಂದು ಬಿದ್ದೋಗ್ಬಿಟ್ಟು ಒಂದೇ ಎಲ್ಲ ಬಿದ್ದೋಗ್ಬಿಟ್ಟು ಒದ್ದಾಡ್ಕೊಂಡು ಹಂಗೆ ಸತ್ತೋದು. ಸೋಮವಾರ ಎತ್ಕೊಂಡು ಹೋಗಿ ಅಲ್ಲಿ ಇನ್ನೂ ರಿಪೋರ್ಟ್ ಒಂದು ಬಂದೈತೆ, ಇನ್ನೂ ಬಂದಬೇಕಂತೆ ಹೋಗಿ ಅವ್ರೆ ರಿಪೋರ್ಟ್ ಎತ್ಕೊಂಡು ಇನ್ನೂ ಬಂದಿಲ್ಲ ಅವರು. ರಾಜ್ಯ ಕಾಂಗ್ರೆಸ್ನಲ್ಲಿ ನನ್ನ ಲೀಡರ್ಶಿಪ್, ಸಿದ್ದರಾಮಯ್ಯ ನಾಯಕತ್ವ ಎರಡೂ ಇರುತ್ತೆ ಅಂತ ಹೇಳಿ ಡಿಸಿಎಂ ಡಿಕೆಶಿ ಹೊಸ ರಾಜಕೀಯ ದಾಳವನ್ನು ಉರುಳಿಸಿದ್ದಾರೆ ಎನ್ನಲಾಗ್ತಿದೆ. ರಾಜ್ಯ ಕಾಂಗ್ರೆಸ್ಗೆ ಎರಡೇ ಪವರ್ ಸೆಂಟರ್ ಎಂಬ ಸ್ಪಷ್ಟ ಸಂದೇಶವನ್ನು ರವಾನಿಸಿದ ಡಿಸಿಎಂ ಡಿಕೆಶಿ, ಸಿದ್ದರಾಮಯ್ಯ ಬಿಟ್ಟರೆ ನಾನೇ ನಾಯಕ, ಹೊರತು ಮೂರನೆಯವರಿಗೆ ಅವಕಾಶ ಇಲ್ಲ ಎಂಬುದನ್ನೇ ಎದುರಾಳಿಗಳಿಗೆ ನೇರವಾಗಿ ರವಾನಿಸಿದ್ದಾರೆ. ಪರ್ಯಾಯ ನಾಯಕತ್ವದ ಪ್ರಶ್ನೆಯೇ ಇಲ್ಲ ಎಂಬ ನೇರ ಮಾತು ಪರ್ಯಾಯ ನಾಯಕತ್ವದ ಮಾತನಾಡಿದವರಿಗೆ ನೇರ ಕೌಂಟರ್ ಎನ್ನಲಾಗ್ತಿದೆ. ನನಗೆ ಫೇಸ್ ಇದೆ, ವೈಬ್ರೇಷನ್ ಇದೆ, ದೇಶದ ಬೇರೆ ಬೇರೆ ರಾಜ್ಯಗಳಿಗೂ ನನ್ನನ್ನು ಕರೀತಾರೆ ಎನ್ನುವ ಮೂಲಕ ಪಕ್ಷದ ಒಳಗಿನ ಎದುರಾಳಿಗಳಿಗೆ ತಮ್ಮದೇ ಆದ ಸಂದೇಶ ರವಾನಿಸಿದ್ದಾರೆ ಎನ್ನಲಾಗ್ತಿದೆ. ಇದು ಎದುರಾಳಿಗಳ ಪಾಲಿಗೆ ಡಿಕೆಶಿಯೇ ನೇರ ಸಂದೇಶವನ್ನು ರವಾನಿಸಿದ್ದು, ನಾನು ಮನೆಯಲ್ಲಿ ಕೂರಲು ಕಾಂಗ್ರೆಸ್ ಶಕ್ತಿ ಕೊಟ್ಟಿದ್ದ ಎನ್ನುವ ಮೂಲಕ ನಾನು ಸುಮ್ಮನೆ ಕೂರುವವನಿಲ್ಲ ಎಂಬಂತಹ ಸಂದೇಶವನ್ನು ರವಾನಿಸಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ನಿನ್ನೆ ಹಿಂದುತ್ವದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಹಿಂದುವಾಗಿಯೇ ಹುಟ್ಟಿದ್ದೇನೆ, ಹಿಂದುವಾಗಿಯೇ ಸಾಯ್ತೇನೆ ಅಂತ ಹೇಳಿದ್ದ ಡಿಕೆಶಿ ಹಿಂದುತ್ವದ ಬಗ್ಗೆ ಸಾಫ್ಟ್ ಕಾರ್ನರ್ ವ್ಯಕ್ತಪಡಿಸಿದರು. ಆ ಬಳಿಕ ಸಂಜೆ ಇಶಾ ಫೌಂಡೇಶನ್ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆಗೆ ವೇದಿಕೆ ಕೂಡ ಹಂಚಿಕೊಂಡಿದ್ರು. ಡಿಕೆ ಶಿವಕುಮಾರ್ ಈ ವೈಯಕ್ತಿಕ ನಿರ್ಧಾರ ಸಹಜವಾಗಿಯೇ ರಾಜಕೀಯ ರಂಗದಲ್ಲಿ ನಾನಾ ಚರ್ಚೆಗೂ ಕಾರಣವಾಗಿದೆ. ಒಂದೇ ದಿನ 2 ಅಸ್ತ್ರಗಳನ್ನು ಪ್ರಯೋಗಿಸಿದ ಡಿಕೆಶಿ ನಿರ್ಧಾರದಿಂದ ಕಾಂಗ್ರೆಸ್ ಹೈಕಮಾಂಡ್ ಒಂದು ರೀತಿ ಗೊಂದಲಕ್ಕೊಳಗಾಗಿದೆ. ಅದರಲ್ಲೂ ಎಐಸಿಸಿ ಅಧ್ಯಕ್ಷ ಖರ್ಗೆ ಟೀಕಿಸಿದಂತಹ ಕುಂಭಮೇಳವನ್ನ ಹೊಗಳಿದ್ರು. ಪತ್ನಿ ಸಮೇತ ಪುಣ್ಯಸ್ನಾನವನ್ನು ಮಾಡಿ ಪರ್ಸನಲ್ ಅಂತ ಹೇಳಿದ್ರು. ಡಿಕೆಶಿ ಇದು ನನ್ನ ವೈಯಕ್ತಿಕ ನಿರ್ಧಾರ ಅಂತ ಹೇಳಿದ್ರು ಕೂಡ ಪಕ್ಷದ ಒಳಗೂ ಹೊರಗೂ ಭಿನ್ನ ಮಾತು ಕೇಳಿ ಬಂದಿದೆ. ಕಾಂಗ್ರೆಸ್ ನನ್ನ ತಾಯಿ, ನಾನೊಬ್ಬ ಶಿಸ್ತಿನ ಕಾರ್ಯಕರ್ತ ಎಂದಿದ್ದ ಪಕ್ಷನಿಷ್ಠೆಯ ಕಾರ್ಡ್ ಅನ್ನ ಎಲ್ಲಿ ಹೋಯ್ತು ಎಂಬ ಚರ್ಚೆ ಭುಗಿಲೆದ್ದಿದೆ. ಇನ್ನು ಡಿಕೆಶಿ ನಡೆಗೆ ಎಐಸಿಸಿ ಕಾರ್ಯದರ್ಶಿ PV ಮೋಹನ್ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ದಾರೆ. ಯಾವ ನಿರ್ಧಾರವನ್ನು ಕೈಗೊಳ್ಳಬೇಕು ಅನ್ನುವ ಇಕ್ಕಟ್ಟಿನಲ್ಲಿ ಹೈಕಮಾಂಡ್ ಸಿಲುಕಿದಂತೆ ಕಾಣಿಸ್ತಾ ಇದೆ. ಅವರು ಆಶೀರ್ವಾದ ಮಾಡ್ತಾರೆ. ಕೆಪಿಸಿಸಿ ಅಧ್ಯಕ್ಷರು, ರಾಜ್ಯದ ಉಪಮುಖ್ಯಮಂತ್ರಿಗಳು, ಒಂದು ಸೆಕ್ಯುಲರ್ ಸ್ಟೇಟ್ ಮತ್ತು ಸೆಕ್ಯುಲರ್ ಪಾರ್ಟಿಯ ಅಧ್ಯಕ್ಷರಾಗಿ ಈ ಸದ್ಗುರು ಎಂಬ ವ್ಯಕ್ತಿಯು ನಮ್ಮ ನೇತಾರರು ರಾಹುಲ್ ಗಾಂಧಿ ಬಗ್ಗೆ ಬಹಳ ಕೆಟ್ಟದಾಗಿ ಅವರು ಮಾತಾಡಿದ್ದಾರೆ. ಅಂತವರು ಕರೆದಾಗ ಆಲೋಚನೆ ಮಾಡಬೇಕಿತ್ತು. ಸದ್ಗುರು ಕೇಂದ್ರ ಸಚಿವ ಅಮಿತ್ ಶಾ ಜೊತೆ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ದಕ್ಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ವಿವಾದ ಭುಗಿಲೆದ್ದಿದೆ. ಈ ಮಧ್ಯೆ ಸಚಿವ MB ಪಾಟೀಲ್ ಅವರು ಡಿಕೆಶಿ ಪರ ಬ್ಯಾಟ್ ಬೀಸಿದ್ದಾರೆ. ಶಿವರಾತ್ರಿಯ ಕಾರ್ಯಕ್ರಮಕ್ಕೆ ಹೋದ್ರೆ ತಪ್ಪೇನು? ಸದ್ಗುರು ಅವರು ಅಮಿತ್ ಶಾಗೆ ಡಿಕೆಶಿಗೆ ಕರೆದಿದ್ದಾರೆ, ಹೀಗಾಗಿ ಅಲ್ಲಿಗೆ ಹೋಗಿದ್ದಾರೆ. ಪ್ರತಿಯೊಬ್ಬರಿಗೂ ನಂಬಿಕೆ, ಆಚರಣೆ ಇದೆ. ಡಿಕೆ ಶಿವಕುಮಾರ್ ಕಟ್ಟ ಕಾಂಗ್ರೆಸ್ಸಿಗರು, ಪಕ್ಷದ ಅಧ್ಯಕ್ಷರು. ಅಮಿತ್ ಶಾ ಇದ್ರು ಅಂತ ಬೇರೆ ಅರ್ಥ ಕಲ್ಪಿಸುವುದು ಸರಿಯಲ್ಲ ಅಂದ್ರು. ಇನ್ನು ಶಾಸಕ ಅಜಯ್ ಸಿಂಗ್ ಕೂಡ ಡಿಕೆ ಶಿವಕುಮಾರ್ ಪರ ಬ್ಯಾಟ್ ಬೀಸಿದ್ದಾರೆ. ಸದ್ಗುರು ಯಾವ ಪಾರ್ಟಿ ಅಲ್ಲ, ಯಾವುದೇ ಪಕ್ಷಕ್ಕೆ ಸೀಮಿತ ಅಲ್ಲ. ಶಿವರಾತ್ರಿ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ, ಇವರು ಹೋಗಿದ್ದಾರೆ, ಅದಕ್ಕೂ ಪಕ್ಷಕ್ಕೂ ಸಂಬಂಧ ಇಲ್ಲ ಅಂದ್ರು. ಇನ್ನು ಜಗದೀಶ್ ಶೆಟ್ಟರ್ ಮಾತನಾಡಿ ಡಿಕೆಶಿ ಪಕ್ಷದ ತತ್ವ ಸಿದ್ಧಾಂತದ ವಿರುದ್ಧ ಇದ್ರೆ ಸಸ್ಪೆಂಡ್ ಮಾಡಿ ಎಂದಿದ್ದಾರೆ. ಆತ ಛಲವಾದಿ ನಾರಾಯಣ ಸ್ವಾಮಿ ಮಾತನಾಡಿ ಕಾಂಗ್ರೆಸ್ನಲ್ಲಿಯೇ ಡಿಕೆಶಿಯನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅಂದ್ರು. ನೋಡಿ, ಪ್ರತಿಯೊಬ್ಬರಿಗೂ ಕೂಡ ತಮ್ಮ ತಮ್ಮ ನಂಬಿಕೆಗಳನ್ನ, ವಿಶ್ವಾಸಗಳನ್ನ, ಧರ್ಮವನ್ನ ಆಚರಣೆ ಮಾಡಲಿಕ್ಕೆ ಇವತ್ತಿನ ದಿವಸ ನಮ್ಮ ದೇಶದಲ್ಲಿ ಇವತ್ತು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಕ್ಕೆ ಅವಕಾಶ ಇದೆ. ಇದರಲ್ಲಿ ವಿಶೇಷ ಅರ್ಥ ಕಲ್ಪಿಸುವಂಥ ಇದೇನೂ ಅರ್ಥ ಇಲ್ಲ. ಈಗ ಈಶಾ ಫೌಂಡೇಶನ್ದವರು ಒಬ್ಬ ಸದ್ಗುರು, ಒಬ್ಬ ಗುರುಗಳು, ಅವರು ಶಿವರಾತ್ರಿಯನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ. ಅವರು ಅಮಿತ್ ಶಾ ಅವ್ರನ್ನೂ ಕರೆದಿದ್ದಾರೆ, DK ಶಿವಕುಮಾರ್ ಅವ್ರನ್ನೂ ಕರೆದಿದ್ದಾರೆ. ಇದರಲ್ಲಿ ಏನು ವಿಶೇಷ ಅರ್ಥ ಇದೆ? ಈಗ DK ಶಿವಕುಮಾರ್ ಈಶಾ ಫೌಂಡೇಶನ್ಗೆ ಹೋಗಿದ್ದು, ಶಿವರಾತ್ರಿಯಲ್ಲಿ ಭಾಗವಹಿಸಿದ್ದು, ಇದೆಲ್ಲ ದೊಡ್ಡ ವಿಷಯ ಅಲ್ಲದು, ನ್ಯಾಚುರಲ್ ಪ್ರೊಸೆಸ್ ಇದು. ಅವ್ರಿಗೆ ಸರಿ ಆಗೋದಿಲ್ಲ ಅಂತಂದರೆ DK ಶಿವಕುಮಾರ್ ಸಸ್ಪೆಂಡ್ ಮಾಡಿಬಿಟ್ಟು ಬರ್ತಾರೆ ಕಾಂಗ್ರೆಸ್ ಪಾರ್ಟಿಯಿಂದ.
44 ವರ್ಷಗಳ ಬಳಿಕ ನಡೆದ ಮಹಾಕುಂಭಮೇಳ ಪ್ರಯಾಗ್ರಾಜ್ನಲ್ಲಿ ಸಂಪನ್ನಗೊಂಡಿದೆ. ಬರೋಬ್ಬರಿ 45 ದಿನಗಳ ಕಾಲ ನಡೆದ ಮಹಾಕುಂಭಮೇಳ ನಿನ್ನೆ ಮಹಾಶಿವರಾತ್ರಿಯಂದು ಕೊನೆಗೊಂಡಿದೆ. ಈವರೆಗೂ ಮಹಾಕುಂಭಮೇಳದಲ್ಲಿ 66 ಕೋಟಿ ಭಕ್ತರು ಭಾಗಿಯಾಗಿ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ. ಅಮೃತ ಸ್ನಾನ ಮಾಡಿ ಪುನೀತರಾಗಿದ್ದಾರೆ. ಮಹಾಕುಂಭಮೇಳವನ್ನು ಯಶಸ್ವಿಯಾಗಿ ಪೂರ್ತಿಗೊಳಿಸಿದ ಬೆನ್ನಲ್ಲೇ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸ್ವಚ್ಛತಾ ಕಾರ್ಯಕ್ಕೆ ಚಾಲನೆ ನೀಡಿದ್ದಾರೆ. ಬಳಿಕ ಮಹಾಕುಂಭಮೇಳದಲ್ಲಿ ಕರ್ತವ್ಯ ನಿರ್ವಹಿಸಿದ ಅಧಿಕಾರಿಗಳು, ಉದ್ಯೋಗಿಗಳು ಮತ್ತು ಸ್ವಯಂ ಸೇವಾ ಸಂಸ್ಥೆಗಳನ್ನು ಸನ್ಮಾನಿಸಿದರು. ಇನ್ನು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಪ್ರಯಾಗ್ರಾಜ್ ರೈಲು ನಿಲ್ದಾಣದಲ್ಲಿ ಆರ್ಪಿಎಫ್ ಸಿಬ್ಬಂದಿ ಮತ್ತು ಇತರೆ ರೈಲ್ವೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನ ಭೇಟಿಯಾಗಿ ಅಭಿನಂದಿಸಿದರು. ಬಳಿಕ ಮಾತನಾಡಿದ ರೈಲ್ವೆ ಸಿಬ್ಬಂದಿ ಕಾರ್ಯಕರ್ತರನ್ನ ಶ್ಲಾಘಿಸಿದರು. ಎಲ್ಲರ ಸಹಕಾರದಿಂದ ನಿಕಟ ಸಮನ್ವಯದಿಂದಾಗಿ 13,000 ರೈಲುಗಳ ಬದಲು 16,000ಕ್ಕೂ ಹೆಚ್ಚು ರೈಲುಗಳನ್ನು ಓಡಿಸಲು ಸಾಧ್ಯವಾಯಿತು ಅಂದರು. ಮಹಾಕುಂಭ ಮೇಳವನ್ನು ಪ್ರಧಾನಿ ಮೋದಿ ಏಕತೆಯ ಮಹಾಯಜ್ಞ ಅಂತ ಬಣ್ಣಿಸಿದ್ದಾರೆ. ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ ಮೋದಿ, ಈ ಏಕತೆಯ ಮಹಾಕುಂಭವನ್ನು ಯಶಸ್ವಿಗೊಳಿಸಲು ದೇಶವಾಸಿಗಳು ಕಠಿಣ ಪರಿಶ್ರಮ, ಪ್ರಯತ್ನಗಳು ಮತ್ತು ದೃಢ ಸಂಕಲ್ಪದಿಂದ ಪ್ರಭಾವಿತನಾಗಿದ್ದೇನೆ ಅಂದರು. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕೆಂಗಾಪುರ ಗ್ರಾಮದ ರಾಮಲಿಂಗೇಶ್ವರ ಮುಳ್ಳುಗದ್ದುಗೆ ಐತಿಹಾಸಿಕ ಜಾತ್ರೆಯಲ್ಲಿ ಗದ್ದುಗೆ ಏರಿ ಸ್ವಾಮೀಜಿ ಕಾರ್ಣಿಕ ನುಡಿದಿದ್ದಾರೆ. ಕಾರ್ಮೋಡ ಕವಿದಿತ್ತು, ಮುತ್ತಿನ ಹನಿಗಳು ಉದುರಿತ್ತು, ತೂಗುವ ತೊಟ್ಟಿಲು ಕೈತಪ್ಪಿತ್ತು, ನಾನಿದ್ದೇನಲೇ ಪರಾಕ್ ಎಂಥೇಳಿ ಶ್ರೀ ರಾಮಲಿಂಗೇಶ್ವರ ಮಠದ ಶ್ರೀ ರಾಮಲಿಂಗೇಶ್ವರ ಮಹಾಸ್ವಾಮಿಗಳು ಭವಿಷ್ಯ ನುಡಿದಿದ್ದಾರೆ. ಮಹಾಶಿವರಾತ್ರಿಯ ಮಾರನೇ ದಿನ ನಡೆಯುವ ಜಾತ್ರೆಯಲ್ಲಿ ಸ್ವಾಮೀಜಿ ಮುಳ್ಳಿನ ಪಲ್ಲಕ್ಕಿಯ ಮೇಲೆ ಕೂರ್ತಾರೆ. ಬಳಿಕ ಮುಳ್ಳಿನ ಗದ್ದುಗೆಯ ಮೇಲೆ ಸ್ವಾಮೀಜಿ ಕುಪ್ಪಳಿಸುತ್ತಾ ಮೆರವಣಿಗೆಯಲ್ಲಿ ಸಾಕ್ತಾರೆ. ಈ ಉತ್ಸವಕ್ಕೆ ಸಾವಿರಾರು ಭಕ್ತರು ಸಾಕ್ಷಿಯಾಗಿದ್ದಾರೆ. ಭಕ್ತರ ಕಷ್ಟ ನನಗಿರಲಿ, ಜಗದ ಸುಖ ಶಾಂತಿ ಭಕ್ತರಿಗಿರಲಿ ಎಂಬ ಸಂಕೇತದ ಪ್ರತೀಕವಾಗಿ ಮುಳ್ಳುಗದ್ದಿಗೆಯ ಉತ್ಸವವನ್ನು ನಡೆಸಲಾಗುತ್ತೆ. ಮುಳ್ಳುಗದ್ದಿಗೆಯ ಮೆರವಣಿಗೆಯ ನಂತರ ಸ್ವಾಮೀಜಿ ಕಾರ್ಣಿಕವನ್ನು ನುಡಿದಿದ್ದಾರೆ. ಸ್ವಾಮೀಜಿ ನುಡಿದಂತಹ ಕಾರ್ಣಿಕ ಸತ್ಯವಾಗುತ್ತೆ ಎನ್ನುವ ನಂಬಿಕೆ ಇಲ್ಲಿನ ಭಕ್ತರದ್ದು. ಕೈ ತಪ್ಪಿತ್ತು, ಅದಕ್ಕೆ